ಕಲಬುರಗಿಯಲ್ಲಿ ಮಂಜೂರಾಗಿರೋ ಪಿಎಂ ಮಿತ್ರ ಜವಳಿ ಪಾರ್ಕ್ ಸ್ಥಾಪನೆ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಜವಳಿ ಪಾರ್ಕ್ ಕಾಮಗಾರಿ ಚಾಲ್ತಿಯಲ್ಲಿದೆ ಅಂತ ಸರ್ಕಾರ ಸುಳ್ಳು ಹೇಳ್ತಿದೆ ಅಂತ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾಯವಾಡ್ ಕಿಡಿಕಾರಿದ್ದಾರೆ. ಫೆಬ್ರವರಿ 9ರಂದು ಮಧ್ಯಾಹ್ನ 12:30ಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆಯುತ್ತಿದ್ದರೂ ಯಾವುದೇ ಪ್ರಗತಿ ಕಾಣುತ್ತಿಲ್ಲ. ಶೀಘ್ರವೇ ಜವಳಿ ಪಾರ್ಕ್ ಕಾಮಗಾರಿ ಆರಂಭಿಸದಿದ್ದಲ್ಲಿ ಹೋರಾಟ ಮಾಡುವುದಾಗಿ ಮಲ್ಲಿಕಾರ್ಜುನ್ ಸಾರವಾಡ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗ ಉದ್ಧಾರ ಆಗ್ತದ, ಇಲ್ಲಾಂದ್ರೆ ಯಾವುದು ಕೂಡ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ಜವಳಿ ಪಾರ್ಕ್ ಹೋರಾಟ ಸಮಿತಿ ಬರೇ ಪ್ರತಾಪದ ಅಷ್ಟೇ ಸೀಮಿತ ಅಲ್ಲ, ಪ್ರತಾಪದ ಇಡೀ ಕಲಬುರಗಿದಾಗ 1 ಲಕ್ಷ ಸದಸ್ಯರಿಗೆ ನಾವು ಏನಪ್ಪಾ ಅಂತಂದ್ರೆ ಅದರಲ್ಲಿ ತಗೊಂಡು ಪ್ರತಿಯೊಂದು ಹಂತದಲ್ಲಿ ಹೋರಾಟ ಮಾಡುವ ನಿಟ್ಟಿನಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಾಗಿದೆ. ಒಂದು 10 ವರ್ಷ ನೀವು ಯಾವುದೇ ಪಕ್ಷದವರಿರಿ, ನೀವು ಯಾವುದೇ ಸಂಘಟನೆಯವರಿರಿ, ನೀವು ಯಾವುದೇ ಜಾತಿಯವರಿರಿ, ಎಲ್ಲ ಬಿಟ್ಟು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅಭಿವೃದ್ಧಿ ವಿಷಯ ಬಂತು ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗುವಂತ ಪ್ರಯತ್ನ ಮಾಡ್ಬೇಕಾಗಿದೆ. ಈ ನಿಟ್ಟಿನಾಗ ನಾವೆಲ್ಲರೂ ಕೂಡ ಅದೇ ರೀತಿ ಪ್ರತಿಯೊಂದು ಹಂತದಲ್ಲಿ ಇದಕ್ಕೂ ಕೂಡ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಬಹಳ ದೊಡ್ಡ ಶಕ್ತಿ ಇದೆ. ಯಾಕಂದ್ರೆ ಸಂವಿಧಾನ 4ನೇ ಅಂಗ ಪತ್ರಿಕಾ ಮಾಧ್ಯಮ ಅವರು ಕೂಡ ಬಹಳಷ್ಟು ಈ ನಮ್ಮ ಬಗ್ಗೆ ಪರಿಸ್ಥಿತಿ ಏನಿರ್ತದೆ ಅದ್ರ ಬಗ್ಗೆ ನಮಗೂ ಕೂಡ ನೀವು ಮಾರ್ಗದರ್ಶನ ಮಾಡಿ. ಯಾಕಂತಂದ್ರೆ ನೀವು ಕೂಡ ಈ ತರ ನಾವು ಹಳ್ಳಿಯಲ್ಲಿ ವಾರಕ್ಕೊಂದ್ಸಲ ಹಳ್ಳಿಯಲ್ಲಿ ಹೋಗಿ ಜನಜಾಗೃತಿ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ. ಹಾಗಾಗಿ ತಾವು ಕೂಡ ಅದಕ್ಕೆ ಒಂದು ಕೈ ಜೋಡಿಸ್ಬೇಕು. ಅದೇ ರೀತಿ ಅಲ್ಲಿ ಏನೇನು ಯೋಜನೆಗಳಾಗಬೇಕು ಅಂತಂದ್ರೆ 1.5 ಕಿಲೋಮೀಟರ್ ರಸ್ತೆ ಆಗಬೇಕಾಗಿತ್ತು ಜವಳಿ ಪಾರ್ಕಲ್ಲಿ, ಅದು ಆಗಿಲ್ಲ. 180 ಮೆಗಾವಾಟ್ ಏನಪ್ಪಾ ಅಂದ್ರೆ ಪವರ್ ಒಂದು ವಿದ್ಯುತ್ ಸ್ಥಾಪನೆ ಮಾಡಬೇಕಾಗಿತ್ತು, ಅದು ಕೂಡ ಆಗಲಿಲ್ಲ. ಆಮೇಲೆ 35 ಕೋಟಿ ರೂಪಾಯಿಯಲ್ಲಿ ಮದ್ರ ಹತ್ತಿರ ಒಂದು ಅಣೆಕಟ್ಟು ನಿರ್ಮಾಣ ಆಗಬೇಕಾಗಿತ್ತು ಜವಳಿ ಪಾರ್ಕಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು, ಅದು ಕೂಡ ಆಗಿಲ್ಲ. ಇವ್ರು ಬರೀ ಪ್ರೆಸ್ ಮೀಟ್ ಮಾಡಿದ್ರೆ ಕಾಮಗಾರಿ ಚಾಲ್ತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಏನ್ ಚಾಲ್ತಿ ಇದೆ ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ, ಏನು ಕೂಡ ಕೆಲಸ ಕಾಮಗಾರಿ ಚಾಲ್ತಿನೇ ಇಲ್ಲ. ಇವ್ರು ಯಾಕೆ ಹುಸಿ ಸುಳ್ಳು ಹೇಳಕತ್ತಾರ ಅಂತ ಹೇಳಿ. ಹಾಗಾಗಿ ದಯವಿಟ್ಟು ಪತ್ರಕರ್ತರು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಬಹಳ ಸಂಕಟ ಆಗ್ತದೆ. ಯಾಕಂದ್ರೆ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಕಲಬುರಗಿಯಿಂದ ಏನ್ ಬೇರೆ ಮುಂಬೈ ಕಡೆ ಬೆಂಗಳೂರಲ್ಲಿ ಇರ್ತಾರಲ್ಲ, ಬಹಳ ಕಷ್ಟಗಳಾಗ್ತಾವ. ಯಾಕಂದ್ರೆ ಅದರಿಂದ ಏನಾಗ್ಲಿಕ್ಕತ್ತದ ಅಂತಂದ್ರ ಎಷ್ಟೋ ಮಕ್ಕಳು ಶಿಕ್ಷಣ ವಂಚಿತರಾಗ್ಲಿಕ್ಕತ್ತಾರ. ಅಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಏನಪ್ಪಾ ಅಂದ್ರೆ 6 ತಿಂಗಳು ಇಲ್ಲಿ ಇರ್ತಾರ, 6 ತಿಂಗಳು ಅಲ್ಲಿ ಇರ್ತಾರ. ಅವ್ರ ಜೊತೆ ವಲಸೆ ಹೋಗಿರ್ತಾರ ಮಕ್ಕಳಿಗೆ, ಅವ್ರ ಶಿಕ್ಷಣ ವಂಚಿತರಾಗ್ಲಿಕ್ಕತ್ತಾರ, ಎಲ್ಲೋ ಶ್ರಮಲ್ಲಿ ಇರ್ತಾರ. ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದಾಗ ವರದಿ ಮಾಡಿ ಏನಪ್ಪಾ ಅಂತಂದ್ರೆ ಈ ಸರ್ಕಾರಕ್ಕೆ ಬಿಸಿ ಮುಗಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗದ ಏನು ಯುವಕರದಾರಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರ. ನಮ್ಗೆ ಆಗ್ಬೇಕು ಅನ್ನುವಂತ ಮಾನಸಿಕತೆ ಗುಲಾಮಿಗೆ ನಂಬಲ್ಲದ. ಹಾಗಾಗಿ ಅದರಿಂದ ಎಚ್ಚೆತ್ಕೋಬೇಕಾಗ್ಯದ. ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗ್ಯದ. ಇಷ್ಟು ದಿವಸ ನಾವು ಈ ತರ ಮಾಡಿದ್ ಸಾಕು, ಎಲ್ಲರಿಗೆ ಜೈ ಹೊಡೆದ್ ಸಾಕು. ಇನ್ಮೇಲೆ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗ ಜೈ ಹೊಡಿಬೇಕು, ಅಭಿವೃದ್ಧಿ ಬಗ್ಗೆ ಜೈ ಹೊಡೆಯುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಮುಂದಿನ ದಿನದಲ್ಲಿ ಚಲೋ ಆಗ್ತದೆ. ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಈಗ ನಾವು ಮನವೊಲಿಸುವ ಪ್ರಯತ್ನ ಮಾಡ್ತೀವಿ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ನೋಡಿ, ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚು ತಪ್ಪು ನಮ್ದು ಅದ. ಯಾಕಂತಂದ್ರೆ ಅವ್ರು ಓಟ್ ಬಂದಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ದುಡ್ಡ ಖಂಡ ಹೆಂಡಕ್ಕೆ ಬಲಿಯಾಗಿ ಏನಪ್ಪಾ ಅಂತಂದ್ರೆ ಓಟ್ ಹಾಕುವಂತ ಪರಿಸ್ಥಿತಿ ಎಲ್ಲ ಕಡೆ ಗೊತ್ತದ. ಹಾಗಾಗಿ ಇನ್ಮೇಲೆ ಅದು ಬದಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅಭಿಯಾನ ಮಾಡಕತ್ತೀವಿ. ಹಾಗಾಗಿ ಆ ಅಭಿಯಾನದಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕಾಗ್ಯದ. ಸಹಕಾರ ಆದ್ರೆ ನಾವು ಎಲ್ಲರೂ ಉಳಿತೀವಿಲ್ಲ, ನಾವು ಉಳಿಯಲ್ಲ. ಹಾಗಾಗಿ ನಾವು ಎಲ್ಲರೂ ಕೂಡ ಎಲ್ಲಾ ಪರ ಸಂಘಟನೆಗಳನ್ನು ಜೊತೆಗೂಡಿಸಿ, ಅವರು ಇವರು ಅಂತಲ್ಲ, ಎಲ್ಲರೂ ಜೊತೆಗೂಡಿ ಎಲ್ಲರೂ ಕೂಡ ಮಾಡಿದಾಗ ಮಾತ್ರ ಇದೊಂದು ದೊಡ್ಡ ಒಳ್ಳೆ ರೀತಿಯಲ್ಲಿ ಹೋರಾಟದ ಮುಖಾಂತರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ. ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ನಮ್ಮ ಕಲ್ಯಾಣ ಕರ್ನಾಟಕ ಹರಿದು ಬರ್ತದೆ, ಅದು ಎಲ್ಲಿ ಹೋಗ್ತದೆ ಅನ್ನೋದು ಗೊತ್ತಾಗಲ್ಲ. ಎಲ್ಲಿ ಏನ್ ಮಾಡ್ಬೇಕು, ಎಲ್ಲ ಕರೆಕ್ಟ್ ಕಾಮಗಾರಿಗಳು ಹೋಗೋದು, ಬರೀ ಮಾಡಿದ ರಸ್ತೆಗೆ ಮಾಡೋದು, ಇಷ್ಟು ಕೆಟ್ಟ ಪರಿಸ್ಥಿತಿ ಇದೆ, ಕೆಟ್ಟ ಪರಿಸ್ಥಿತಿ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗ್ಯದ ಅಂತ ಹೇಳ್ಬಿಟ್ಟು ಮಾಹಿತಿನ ತಗೊಂಡಿದೀವಿ. ಆದ್ರೆ ಯಾವುದೇ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಿಲ್ಲ. ನೋಡಿದ್ರಲ್ಲ, ರೋಡ್ ಮಾಡಿಲ್ಲ, ಇನ್ನು ಅದನ್ನ ಕಂಪೌಂಡ್ ಮಾಡ್ಬೇಕಾಗಿತ್ತು. ಇದಿನ್ನೂ ಬಹಳ ಕೆಲಸಗಳು ಪೆಂಡಿಂಗ್. ಬರೀ ಅವರು ಚಾಲತಿಯಲ್ಲ ಕೆಲಸ ಅಂತ ಹೇಳ್ತಾರೆ ಹೊರತಾಗಿ ಅವ್ರು ಸ್ಪಾಟ್ ಅಲ್ಲಿ ಯಾವ್ದು ಕೆಲಸ ಆಗಿಲ್ಲ. ನೀವು ಪತ್ರಿಕಾ ಮಾಧ್ಯಮದಲ್ಲಿ ಸ್ಪಾಟ್ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ಏನು ಕೆಲಸಗಳಾಗಿಲ್ಲ. ಯಾಕಂದ್ರೆ ಬರೀ ಹುಸಿ ಸುಳ್ಳು ಹೇಳಕತ್ತಾರೆ. ಹಂಗಾಗಿ ನಾವೇನಪ್ಪ ಅಂದ್ರೆ ನೀವು ಎಲ್ಲರೂ ಒಗ್ಗಟ್ಟಾಗ್ರಿ. ಈಗ ಇಷ್ಟು ದಿವಸ ನೀವು ಹೊಸ ರಾಜಕೀಯ ಮಾಡಿ ಸಾಕೀಗ, ಇನ್ಮೇಲಾದ್ರೂ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗ್ರಿ. ನಮ್ಮ ಭಾಗ ಅಭಿವೃದ್ಧಿ ಸಮಿತಿ ಒಗ್ಗಟ್ಟಾಗಿ ನಮ್ಮ ಭಾಗದ ಬಗ್ಗೆ ಧ್ವನಿ ಎತ್ತಿ. ಯಾಕಂತಂದ್ರೆ ಜನಸಾಮಾನ್ಯ ರೋಸಿ ಹೋಗ್ಯಾರ. ಈಗ ನಾವೇನಪ್ಪ ಅಂದ್ರೆ ಹಳ್ಳಿ ಜನರಿಗೆ ಬಡದಿರಿಸುವಂತ ಪ್ರಯತ್ನ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗ ಅಂತಂದ್ರ ಎಲ್ರಿಗೂ ಏನ್ ಗೊತ್ತಾಗ್ತದೆ ಅಂತಂದ್ರ ಇಲ್ಲಿರುವಂತಹ ಅನೇಕ ನಿರುದ್ಯೋಗ ಯುವಕರು ಮಾಡ್ತಕ್ಕಂಥದ್ದು ಬೇರೆ ಕಡೆ ಬಾಂಬೆ, ಪುಣೆ, ಹೈದರಾಬಾದ್, ಗೋವಾ, ಬೆಂಗಳೂರು ಕಡೆ ವಲಸೆ ಹೋಗ್ತದೆ. ಈ ವಲಸೆಯನ್ನು ತಪ್ಪಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ, ಒಟ್ಟು 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತಗೊಂಡು ಬರಬೇಕು ಅಂತ ಹೇಳಿ ಒಂದು ಉದ್ದೇಶ ಇದೆ. ಆ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ನಮ್ಮ ಕಲಬುರಗಿ ಭಾಗಕ್ಕೆ ಒಂದು ಬರ್ತದೆ. ಕರ್ನಾಟಕದಲ್ಲಿ ಕಲಬುರಗಿ ಭಾಗ ಒಂದು ಟೆಕ್ಸ್ಟೈಲ್ ಪಾರ್ಕ್ ಬರ್ತದೆ. ಸುಮಾರು 10,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ, ಮತ್ತೆ 1,000 ಎಕರೆ ಜಮೀನು.
ಇಲ್ಲಿ ಎಲ್ಲ ಬಂದು ಸಹಿತ ಇವಾಗ 28ನೇ ತಾರೀಕು ಒಂದು ಮೇ 28 ಬಂತು ಅಂತಂದ್ರೆ ಒಟ್ಟು 3 ವರ್ಷ ಆಗ್ತದೆ. ಇನ್ನ ಈಗ ಹೇಳಿದ್ರು ಅವರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅವ್ರು ಪ್ರೊಫಿಟ್ ಮಾಡ್ತಾರೆ ತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇನ್ನು 2 ವರ್ಷಗಳಲ್ಲಿ ನಮ್ಮ 1 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಅವ್ರು ವೋಟ್ ಬ್ಯಾಂಕಿಂಗ್ ಬೇಕಿಗೆ ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಇವಾಗ ಈಗ 2 ವರ್ಷಗಳಲ್ಲಿ 9 ತಿಂಗಳ ಈಗ ಕಾಂಗ್ರೆಸ್ ಸರ್ಕಾರ ಬಂತು. ಇವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ ಜೋಡಿ ಮಂತ್ರಿ ಅವಾಗ ಹೇಳಿ ಪ್ರೊಫಿಟ್ ಮಾಡೋದು ಫಸ್ಟ್ ಇದು ಒಂದು ದೊಡ್ಡ ಯೋಜನೆ ಅಲ್ಲ. ಇದು ಕೂಡ ಇನ್ನೂ 2 ವರ್ಷ ಕಂಪ್ಲೀಟ್ ಆಗ್ತದೆ, 1 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳಿದ್ರು. ಬರೇ ಪ್ರೆಸಿಡೆಂಟ್ ಅಂತ ಬಂದು ಬರೇ ಹುಸಿ ಸುಳ್ಳುಗಳನ್ನ ಪ್ರಯತ್ನ ಮಾಡ್ತಿರ್ತಾರೆ. ಅದ್ರ ನಮ್ಮ ಭಾಗಕ್ಕೆ ಯಾವಾಗ ನಾವು ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂತ ಹೇಳಿ. ಯಾಕಂದ್ರೆ ಬಹಳ ಕಷ್ಟ ಅನ್ನಿಸ್ತದೆ. ನೀವು ನೋಡ್ತಿರ್ಬೋದು, ಉದ್ಯೋಗ ಸೃಷ್ಟಿ ಒಂದೇ ಅಲ್ಲ, ಇಡೀ ಹಳ್ಳಿಯಲ್ಲಿ ಹೋದ್ರೆ ಒಂದು ಮೂಲಭೂತ ಸೌಕರ್ಯ ಇಲ್ಲ, ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ರಸ್ತೆಗಳು ಸರಿ ಇಲ್ಲ, ಶಾಲೆಗಳಲ್ಲಿ ಮೇಲ್ಗೆ ಸರಿಯಾಗಿ ಬರ್ತಾ ಇಲ್ಲ, ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ. ಎಂತ ದುರ್ಪರಿಸ್ಥಿತಿ ನಮ್ಮ ಭಾಗದಲ್ಲ. ಅದನ್ನು ಸಹಿತ ನಾವೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀವಲ್ಲ. ಉದ್ದೇಶ ಏನು ಜೋಡಿಪಾರ್ ಬೇಡಿಕೆ ಸಮಿತಿ ಅಂತಂದ್ರೆ ನಾವು ಇಷ್ಟು ದಿವಸ ಕಣ್ಣು ಮುಚ್ಕೊಳ್ಳಿ ಸಾಕು. ಇನ್ಮೇಲೆ ಎಲ್ಲಾ ಸಂಘಟನೆಗಳು ಇನ್ನೊಂದು ದುಃಖದ ಸಂಘಟನೆ ಏನಂತಂದ್ರೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗಕ್ಕ ಸಾವಿರಾರು ನೂರಾರು ಸಂಘಟನೆಗಳಲ್ಲ. ರೈತ ಪರ ಸಂಘಟನೆ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಇಷ್ಟೆಲ್ಲ ಸಂಘಟನೆ ಇದ್ರು ಕೂಡ ಇನ್ನೂ ಇಷ್ಟು ಹಿಂದುಳಿಗೆ ಕಾರಣ ಏನು ಅಂತಂದ್ರೆ ಎಲ್ಲ ಸಂಘಟನೆಗಳು ಒಂದು ಒಗ್ಗಟ್ಟಿಲ್ಲ. ಪ್ರತಿ ಸಂಘಟನೆ ಏನಂತಂದ್ರೆ ನಮ್ಮ ಪ್ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಫೋಟೋ ಬರಬೇಕು, ಪೇಪರ್ ಬರ್ಬೇಕಂತ ಆಸೆ ಪಡ್ತಾರೆ ಹೊರತಾಗಿ ನಮ್ಮ ಭಾಗದ ಏನ್ ಕಷ್ಟಗಳಲ್ಲ ಅದು ಬಗೆಹರಿಸಬೇಕು ಅಂತ ಹೇಳಿ ಯಾರು ಕೂಡ ಕಷ್ಟ ಪಡ್ತಾ ಇಲ್ಲ. ಈ ನಿಟ್ಟಿನಾಗ ಬರೀ ಸಂಘಟನೆಗಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಯುವಕರು ಕೂಡ ಜಾಗೃತಿ ಆಗ್ಬೇಕು. ನಮ್ಮ ಭಾಗಕ್ಕೆ ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಂದ್ರೂ ಕೂಡ ಬರುವಂತ ಹಣ ಎಲ್ಲಿ ಹೋಗ್ಬೇಕಂತದ, ಪ್ರತಿ ಕಟ್ಟಡ ನೋಡಿದ್ರು ಕರೆಕ್ಟ್ ಕಾಮಗಾರಿ ಆಗ್ತದ, ಪ್ರತಿಯೊಂದು ಕಮಿಷನ್ ಬಂದ ನಡ್ಲಿಕ್ಕೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ. ಹಾಗಾಗಿ ನಾವು ಎಲ್ಲರೂ ಕೂಡ ಏನು ನಮ್ಮ ಜವಳಿ ಪಾರ್ಕ್ ಬೇಡಿಕೆ ಸಮಿತಿ ಏನು ಅಂತಂದ್ರೆ ಮೊದಲೇ ಅಜೆಂಡಾ ಏನಂತಂದ್ರೆ 1 ಲಕ್ಷ ಜನರಿಗೆ ಉದ್ಯೋಗ ಏನು ಕೊಡ್ಬೇಕಲ್ಲ ಅದು ಆದಷ್ಟು ಬೇಗ ಮಾಡ್ಬೇಕು. ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಎದುರುಗಡೆ ಪ್ರೊಫಿಟ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಬಂದಿಲ್ಲ ಅವ್ರ ಕಡೆಯಿಂದ ಅಂತ ಹೇಳ್ತಾರೆ. ನಾವು ಸಮಿತಿಯವರು ಜವಳಿ ಪಾರ್ಕ್ ಜವಳಿ ಮಂತ್ರಿ ಅವ್ರಿಗೆ ಕೇಳಿ ಶಿವಾನಂದ ಪಾಟೀಲ್ ಅವ್ರಿಗೆ ಕೇಳೋರು ಹೇಳ್ತಾರೆ 390 ಕೋಟಿ ಬಂದ ಮೇಲೆ ಕೆಲಸ ಪ್ರಾರಂಭ ಆಗ್ತದ. ಈ ಕೆಲಸ ಪ್ರಾರಂಭ ಆಗಿ ಮೂಲಭೂತ ಸೌಕರ್ಯ ಎಲ್ಲ ಆದ್ಮೇಲೆ ಕೇಂದ್ರ ಸರ್ಕಾರದಿಂದ 600 ಕೋಟಿ ರೂಪಾಯಿ ಬರ್ತದೆ ಅಂತ ಇವ್ರು ಹೇಳ್ತಾರೆ. ಇಲ್ಲ ಏನ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಹೌದು, ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಲಾಗಿದೆ ಅಂತಂದ್ರ ಬಿಜೆಪಿ ಸಹ ಏನ್ ಮಾಡ್ಲಿಕ್ಕತ್ತದ, ವಿರೋಧ ಪಕ್ಷ ಏನ್ ಮಾಡ್ಲಿಕ್ಕೆ ಕಣ್ಣು ಕೂತ್ಕೊಂಡಿರಿ. ಎಲೆಕ್ಷನ್ ಬಂದಾಗ ಮಾತ್ರ ಏನಪ್ಪಾ ಅಂತಂದ್ರ ಒಟ್ಟು ಮಂದಿ ಗಟ್ಟಿ 1 ಲಕ್ಷ ಉದ್ಯೋಗ ಸಿಗ್ತದೆ ಅಂತ ಹೇಳಿ ಆಸೆ ತೋರಿಸಿ ಓಟ್ ಪಡೆಯುವಂತ ಕೆಲಸ ಮಾಡ್ತದಲ್ಲ. ಕಾಂಗ್ರೆಸ್ ಸರ್ಕಾರ ಕೂಡ ಉಸ್ತುವಾರಿ ಮಂತ್ರಿ ಹೇಳ್ತಾರ ಇಲ್ರಿ ಕೇಂದ್ರದಿಂದ ದುಡ್ಡು ಬರ್ಬೇಕು. ಕೇಂದ್ರದಿಂದ ದುಡ್ಡು ಬರ್ಬೇಕಾಗಿತ್ತಂದ್ರೆ ನಿಮ್ದು ಎಲ್ಲ ಇಲ್ಲೇ ಶಾಸಕರದಾರಲ್ರಿ, ಒಟ್ಟು ಮಂದಿ ತಗೊಂಡು ನೀವು ಡೆಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ, ಅವ್ರನ್ನ ಪ್ರೆಷರ್ ಹಾಕ್ಬೇಕಾಗಿತ್ತಲ್ಲ. ಸುಮ್ಮನೆ ನೀವು ಒಟ್ಟು ಮಂದಿ ಏನಪ್ಪ ಕಣ್ಣೆರ್ಸೋ ಪ್ರಯತ್ನ ಮಾಡೋದಂದ್ರೆ ನಾವು ಯಾವಾಗ ಉದ್ದಾರ ಆಗ್ಬೇಕು ಹೋಗ್ತೀವಿ. ನಮ್ಮ ಮನೆ ಏನಂತಂದ್ರ ಪ್ರತಿಯೊಬ್ಬ ಸ್ವಾಭಿಮಾನ ಯುವಕರು ನಿಸ್ವಾರ್ಥ ಜವಳಿ ಪಾರ್ಕ್ ವೇದಿಕೆ ಸಮಿತಿಯ ಮುಖಂಡರಾಗಿರುವಂತಹ ಮಲ್ಲಿಕಾರ್ಜುನ್ ಅವರಿಗೆ, ಬಾಬಾಯ್ ಹಾಲ್ಕಾಯಿ, ಮಾರಪ್ಪ ಪೂಜಾರಿ, ಅನವೀನ್ ಬೆಳಗುಂಟಿ, ಅನವೀನ್ ಬೆಳಗುಂಟಿ, ಶರಣು ಅವರಿಗೆ ಜೊತೆಗಿದ್ದಾರೆ. ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜನರಿಗೆ 1 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ PM ಮಿತ್ರ ಟೆಕ್ಸ್ಟೈಲ್ ಜವಳಿ ಪಾರ್ಕ್. ಇದು 2028-3-2023 ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕಲಬುರಗಿಯಲ್ಲಿ PM ಮಿತ್ರ ಜವಳಿ ಪಾರ್ಕ್ ಯೋಜನೆಗೆ ಅವತ್ತು ಚಾಲನೆಯನ್ನ ಕೊಡ್ತಾರೆ. 2023ಕ್ಕೆ ಒಂದು ಚಾಲನೆ ಕೊಟ್ಟಂತ ಯೋಜನೆ ಜವಳಿ ಪಾರ್ಕ್ ಇದುವರೆಗೂ ಸಹ ಅಂತ ಕಡೆ ಯಾವುದೇ ಅಧಿಕಾರಿಗಳು ರಾಜಕಾರಣಿಗಳು ಗಮನ ಹರಿಸ್ತಾ ಇದ್ದಾರೆ. ಹಾಗಾಗಿ ಈ ಪದ್ಮಾಬಾದ್ ಸರ್ಕಲ್ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಗ್ರಾಮದ ಇವತ್ತು ಚಿಂತಕರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಎಲ್ಲ ದಲಿತ ಪರ, ಹಿಂದೂ ಪರ, ಕನ್ನಡ ಪರ, ರೈತ ಪರ, ಮಹಿಳಾ ಪರ ಎಲ್ಲ ಸಂಘಟನೆಯ ಮುಖಂಡರಲ್ಲಿ
ಒಂದು ಜೋಳಿ ಪಾರ್ಕ್ ಅಂತಕ್ಕಂಥ ಬೇಡಿಕೆ ಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಸುಮಾರು 2 ತಿಂಗಳಿಂದ ಎಲ್ಲ ಗ್ರಾಮಗಳಿಗೆ ಸಮಿತಿ ಎಲ್ಲ ಮುಖಂಡರು ಸೇರಿಕೊಂಡು ಒಂದು ಅವೇರ್ನೆಸ್ ಅನ್ನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ 6 ವರ್ಷ ಗತಿಸಿದರೂ ಕೂಡ ಇಲ್ಲಿವರೆಗೆ ಆ ಕಡೆ ಒಂದು ಯಾವುದೇ ಆದ ರಾಜಕಾರಣಿಗಳು ಕೇವಲ ಹುಸಿ ಮಾತುಗಳನ್ನು ನೀಡೋದು, ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಯಾರಾದ್ರೂ ಗಮನಿಸ್ತಾ ಇದೆ. ಹಾಗಾಗಿ ಇವತ್ತು ಯಾವುದೇ ಸರ್ಕಾರ ಬಂದರೂ ಸಹ ಕೇವಲ ಆಶ್ವಾಸನೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಮಿತಿ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಜವಳಿ ಪಾರ್ಕ್ ಬೇಡಿಕೆ ಸಮಿತಿ ವತಿಯಿಂದ ಅವರೆಲ್ಲರ ಮನೆಗಳಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಗಳನ್ನ ಇವತ್ತು ಜವಳಿ ಪಾರ್ಕ್ ಬೇಡಿಕೆ ಸಮಿತಿ ವತಿಯಿಂದ ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ಇವತ್ತು ಯಾವ್ದಾ ಸರ್ಕಾರ ಬಂದ್ರೆ ಕೇಂದ್ರ ಸರ್ಕಾರ ಕೈಗೆ ಮಾಡ್ತಾರೆ, ಕೇಂದ್ರ ಸರ್ಕಾರದ ಕೇಳಿದ್ರೆ ರಾಜ್ಯ ಸರ್ಕಾರ ಕೈಗೆ ಕೆಲಸ ಕಣ್ಣುವರಿಸುವಂತ ಕೆಲಸ ಆಗ್ತದೆ. ಹಾಗಾಗಿ ಇದನ್ನ ಕೂಡ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಇದರ ಪ್ರಮುಖ ಅಂಶಗಳನ್ನ ಜವಳಿ ಪಾರ್ಕ್ ಬೇಡಿಕೆ ಸಮಿತಿಯ ಮುಖಂಡರಾಗಿರುವಂತಹ ಮಲ್ಲಿಕಾರ್ಜುನ್ ಸಾಮರ್ಟ್ ಅವರು ಪೂರ್ಣ ಮಾಹಿತಿಯನ್ನು ತಗೊಂಡಿದ್ದಾರೆ.